ಹೆಲ್ಪ್ ಈಸ್ ಡಿಫರೆಂಟ್ ಬಟ್ ನೀಡ್ ಈಸ್ ಡಿಫರೆಂಟ್. ನೀಡು, ವಾಂಟು ಎರಡು ಬೇರೆ ಬೇರೆ. ನನಗೆ ಇದು ಬೇಕು, ಅನಿವಾರ್ಯತೆ ಅನ್ನೋದು ಬೇರೆ, ಸುಮ್ಮನೆ ಇರಲಿ ಅಂತ ಏನನ್ನಾರು ಒಂದೊಂದು ತಗೊಳ್ಳೋದು ಬೇರೆ. ಜೀವನದಲ್ಲಿ ಎರಡು ಬೇರೆ ಬೇರೆ. ಶಿಕ್ಷಣ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿಗಿದೆ, ಅದರಲ್ಲೂ ಉನ್ನತ ಶಿಕ್ಷಣ. ಅದರಲ್ಲೂ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ತೆಗೆದುಕೊಳ್ಳೋದು ಇನ್ನೂ ಕಷ್ಟವಾಗಿ ಕೂತಿದೆ. ಅದರಲ್ಲೂ ಬಡತನ ಇದ್ದಾಗ ಅದಿನ್ನೂ ಕಷ್ಟವಾಗ್ತಾ ಹೋಗುತ್ತೆ. ಅದರಲ್ಲೂ ಒಳ್ಳೆ ಪರ್ಸಂಟೇಜ್ ಬಂದಾಗ ಇವೆಲ್ಲ ಸಿಕ್ಕದೇ ಇದ್ದರೆ ಹತಾಶರಾಗ್ತಾ ಹೋಗ್ಬಿಡ್ತಾರೆ ಮಕ್ಕಳು. ಕಾರಣ ನಾವು ಇಷ್ಟೊಂದು ಮಾರ್ಕ್ಸ್ ತೊಗೊಳ್ತೀವಿ, ಚೆನ್ನಾಗಿ ಓದ್ತೀವಿ, ನಮಗೆ ಈ ಸಿಂಪಲ್ ಸಪೋರ್ಟ್ ಸಿಕ್ಕಲಿಲ್ವಲ್ಲ ಅನ್ನೋವಂಥ ಕೊರಗು ಭಾಳ ಮಕ್ಕಳುಗಳಿಗೆ. ಅವ್ರು ಕೇಳೋಕ್ಕೆ ಮೊದಲೇ ಆ ಸಪೋರ್ಟ್ಗಳು ಸಿಗ್ತಿರುತ್ತವೆ ಮನೆಗಳಲ್ಲಿ, ಕೆಲವು ಮಕ್ಕಳುಗಳಿಗೆ ಸಿಗಲ್ಲ. ಈ ಮೂರೂ ಪ್ರಕರಣಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಮೊದಲನೆಯದು ಚಾಮರಾಜನಗರ, ಎರಡನೆಯದು ಧಾರವಾಡ ಹಾಗೂ ಮೂರನೆಯದು ವಿಜಯಪುರ. ಸ್ಟೋರಿ ಲೈನ್ ಈಸ್ ಸೇಮ್, ಸ್ಟೂಡೆಂಟ್ಸ್ ಆರ್ ಡಿಫರೆಂಟ್, ಪ್ರಾಬ್ಲಮ್ ಈಸ್ ಸೇಮ್ ಆ್ಯಂಡ್ ಸಲ್ಯೂಷನ್ ಈಸ್ ಆಲ್ಸೋ ಸೇಮ್. ನೋಡಿ, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೊಂತಯ್ಯನಹುಂಡಿ ಗ್ರಾಮದ ಅನುಪಲ್ಲವಿ ಚಾಮರಾಜನಗರದ ಹಾಸ್ಟೆಲ್ನಲ್ಲಿದ್ದುಕೊಂಡು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದಾಳೆ. ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಕೋರ್ಸ್ ಆಯ್ಕೆ ಮಾಡಿಕೊಂಡಿದ್ದಾಳೆ. ತಂದೆ ಮಾತು ಸಕ್ಕರೆ ಕಾರ್ಖಾನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ತಾಯಿ ಮಂಜುಳಾ ಗೃಹಿಣಿ. ಇವರಿಗೆ ಇಬ್ರು ಮಕ್ಕಳಿದ್ದಾರೆ. ತಂದೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದು ಬರೋ ಸಂಬಳ ಕುಟುಂಬದ ನಿರ್ವಹಣೆಗೆ ಸಾಲ್ತಾ ಇಲ್ಲ. ಹಾಗಾಗಿ ಇಂಜಿನಿಯರಿಂಗ್ ವ್ಯಾಸಂಗಕ್ಕೆ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ದು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮ ಮೂಲಕ ಲ್ಯಾಪ್ಟಾಪ್ ಕೊಡಿಸಿದ್ರೆ ಓದಿಗೆ ಸಹಾಯವಾಗುತ್ತೆ ಅಂತ ಮನವಿ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಸುಳ್ಳ ಗ್ರಾಮದ ಕಾವ್ಯ ಸೋಮಣ್ಣವರ ಎಂಬ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿಯಲ್ಲಿ 91% ಹಾಗೂ ಪಿಯುಸಿ ಸೈನ್ಸ್ನಲ್ಲಿ 83% ಅನ್ನ ಗಳಿಸಿದ್ದಾಳೆ. ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆಯಿಂದ ಕೆನರಾ ಬ್ಯಾಂಕ್ನಲ್ಲಿ 4 ಲಕ್ಷ ಲೋನ್ ಮಾಡಿಸಿ ಹುಬ್ಬಳ್ಳಿ ಕೆಎಲ್ಇ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡ್ಕೊಂಡಿದ್ದಾಳೆ. ಆದರೆ ಅಡ್ಮಿಷನ್ಗೆ ಲೋನ್ ಏನೋ ಸಿಕ್ತು, ಆದ್ರೆ ಈಗ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪ್ ಬೇಕಾಗಿದೆ. ತಂದೆಗೆ ಕಾಲಿನ ಶಸ್ತ್ರಚಿಕಿತ್ಸೆ ಆಗಿ ಏನೂ ಕೆಲಸ ಮಾಡೋದಿಕ್ಕಾಗ್ತಾ ಇಲ್ಲ. ತಾಯಿ ಕೂಲಿ ಕೆಲಸ ಮಾಡಬೇಕು, ಇರುವ ಹೊಲವನ್ನ ಒತ್ತೆ ಇಟ್ಲಾಗಿದೆ. ಇನ್ನು ಒತ್ತೆ ಇಟ್ಟ ಹಣವನ್ನೇ ಕಾವ್ಯ ತಂದೆಯ ಶಸ್ತ್ರಚಿಕಿತ್ಸೆಗೆ ಹಾಕಲಾಗಿದೆ. ಹಾಗಾಗಿ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಅಗತ್ಯ ಇರುವಂತಹ ಒಂದು ಲ್ಯಾಪ್ಟಾಪ್ ಕೊಡಿಸಿ ಅಂತ ಕಾವ್ಯ ಮನವಿ ಮಾಡಿದ್ದಾರೆ. ವಿಜಯಪುರ ತಾಲೂಕಿನ ಹೊನಗನಹಳ್ಳಿ ಗ್ರಾಮದ ಮಂಗಳಾ ಬಿರಾದಾರ ಸದ್ಯ ಬಿಇ ಕಂಪ್ಯೂಟರ್ ಸೈನ್ಸ್ ದ್ವಿತೀಯ ವರ್ಷವನ್ನ ಕಲಿತಾ ಇದ್ದಾಳೆ. ಸದ್ಯ ಗದಗ ಜಿಲ್ಲೆಯ ನರಗುಂದ ಸರ್ಕಾರಿ ಕಾಲೇಜಿನಲ್ಲಿ ಬಿಇ ಓದ್ತಾ ಇದ್ದಾಳೆ. ಇನ್ನು ಮಂಗಳಾ ಎಸ್ಎಸ್ಎಲ್ಸಿಯನ್ನ ಮುದ್ದೇಬಿಹಾಳ ತಾಲೂಕಿನ ಜಂಬಲ್ದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 90% ಅಂಕ ಪಡ್ಕೊಂಡು ತೇರ್ಗಡೆ ಆಗಿದ್ದಾಳೆ. ವಿಜಯಪುರ ನಗರದಲ್ಲಿರುವಂತಹ ಮುರಾರ್ಜಿ ದೇಸಾಯಿ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ 92% ಅನ್ನ ಗಳಿಸಿದ್ದಾಳೆ. ತಂದೆ ರಾಮಪ್ಪ ಕೂಲಿ ಕಾರ್ಮಿಕ. ಸದ್ಯ ಮಂಗಳಾಗೆ ಓದುವ ಸಲುವಾಗಿ ಒಂದು ಲ್ಯಾಪ್ಟಾಪ್ನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಬೆಳಕು ಕಾರ್ಯಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಇಂಜಿನಿಯರಿಂಗ್ ಓದ್ತಾ ಇರುವಂತಹ 3 ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಾಥ್ ಕೊಡುವ ಸಂಕಲ್ಪದೊಂದಿಗೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಈ ಮಕ್ಕಳು ಯಾರು? ಫಸ್ಟ್ ಯಾರು? ಅನುಪಲ್ಲವಿ. ಯಾರು? ನೀನಾ? ಓ, ವೆರಿ ಗುಡ್. ಅನುಪಲ್ಲವಿ ಅಂತ ಒಂದು ಫಿಲಮ್ ಬಂದಿತ್ತಲ್ವಾ, ಗೊತ್ತಾ ನಿಮಗೆ? ಗೊತ್ತಿಲ್ವಾ? ನಿಮ್ಮ ತಂದೆ ಯಾರು? ಅವರು. ನಿಮ್ಮ ಹೆಸರೇನು? ಮಾಧು. ಏನು ಮಾಡ್ತೀರಿ ನೀವು? ಎಲ್ಲ ಸೆಕ್ಯೂರಿಟಿ ಇದ್ರಲ್ಲಿ ಕೆಲಸ ಮಾಡ್ತೀರಿ. ಎಲ್ಲದು? ಬಣ್ಣರಂ ಶುಗರು ಅಳಗಂಚಿ, ನಂಜನಗೂಡ ಶುಗರ್ ಫ್ಯಾಕ್ಟ್ರಿ ಸರ್, ಅಳಗಂಚಿ ಅಂತ. ಎಲ್ಲದು? ಪ್ರೈವೇಟಾ? ಅದು ಪ್ರೈವೇಟ್. ನೀವೇನು ಕೋರ್ಸ್ ತೊಗೊಂಡಿರೋದು? ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಏನು ಕಾಲೇಜ್ ಅದು? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಚಾಮರಾಜನಗರ. ನಿಂಗೆ ಗೌರ್ಮೆಂಟ್ ಸೀಟೇ ಸಿಗ್ತಾ? ಹಂಗಾರೆ ಫೀಸ್ ಕಡಿಮೆ ಇರುತ್ತೆ ಅಲ್ವಾ? ವೆರಿ ಗುಡ್. ಆಮೇಲೆ ಬರೋಣ ನಿನ್ನ ವಿಚಾರಕ್ಕೆ. ಇನ್ನೊಂದು ಕಾವ್ಯ. ನೀನು ಕಾವ್ಯ ಸೋಮಣ್ಣನವರ್. ಓಕೆ. ನೀನು ಯು ಆರ್ ಫ್ರಮ್ ಧಾರವಾಡ. ನಿನಗೆ 91 PUCನಾ? SLC. PUCಲಿ 83. ಯಾಕೆ ಇಳೀತು? ಸರ್ ನಾವು ಫಸ್ಟ್ ಕನ್ನಡ ಮೀಡಿಯಮ್ ಕಲ್ತಿದ್ದೆ ಸರ್, ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಡಿಫಿಕಲ್ಟ್ ಅನಿಸ್ತು. PUCಲಿ ಇಂಗ್ಲೀಷ್ ಮೀಡಿಯಮ್ ತೊಗೊಂಡ್ಬಿಟ್ಟಿಯಾ? ಅಂದರೆ ಸೈನ್ಸ್ ಅಂದರೆ ಫುಲ್ ಇಂಗ್ಲೀಷ್ ತಗೊಂಬಂತು, ಕನ್ನಡ ಅಂತ ಕನ್ನಡದಾಗ ಸರ್. ಸೈನ್ಸಲ್ಲಿ ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲಿ ಬರೆಯಂಗಿಲ್ವಾ? ಕನ್ನಡ ಇತ್ತು ಸರ್, ಉಳ್ಕಿ ಸಬ್ಜೆಕ್ಟ್ ಎಲ್ಲ ಇಂಗ್ಲೀಷ್ದೊಳಗೆ ಇದ್ದು ಸರ್, ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ನಿಮ್ಮಪ್ಪ ಏನು ಮಾಡ್ತಾರೆ?
ಅವರು ಹೊಲ್ದಾಗ ಕೆಲಸ ಮಾಡ್ತಿದ್ರಿ. ಈಗ ಅವ್ರಿಗೆ ತಲೆಯಾಗ ಹೆಂಗೆ ಟ್ಯೂಮರ್ ಆಗ್ತೈತಲ್ಲ ಸರ್, ಎಲ್ಪದಾಗ ಹಂಗೆ ಟ್ಯೂಮರ್ ಆಗ್ತ ಸರ್. ಅದಕ್ಕೆ ಅವ್ರಿಗೆ ಆಪ್ರೇಷನ್ ಮಾಡಕ್ಕೆ 3 ಲಕ್ಷ ಇದು ಆಪ್ರೇಷನ್ ದುಡ್ಡು ಬೇಕಾದ ಸರ್. ಅದಕ್ಕೆ ಹೊಲ ಒತ್ತಿ ಇಟ್ಟು 3 ಲಕ್ಷ ಆಪ್ರೇಷನ್ ಮಾಡಿಸ್ದೆ. ಆದರೂ ಸ್ವಲ್ಪ ಆರಾಮಾಗೈತ್ರಿ. ಈಗ ಅವ್ರು ಹಂಗೆ ಅಡ್ಡಾಡು ಸ್ವಲ್ಪ ಅಡ್ಡಾಡ್ತಾರೆ. ನಮ್ಮ ಮಮ್ಮಿನ ಕೂಲಿ ಮಾಡಿ ನಮ್ಮನ್ನ ಸಾಕ್ತಾರೆ. ನಿಮ್ಮ ಅಮ್ಮನ? ನೀವು ಎಷ್ಟು ಮಕ್ಕಳು? 3 ಜನ. 3 ಹೆಣ್ಮಕ್ಳ? ಇಲ್ರಿ, 2 ಹೆಣ್ಮಕ್ಳು, ಒಬ್ಬನ ಮಗ ರೀ. ಕೊನೆಯವನ ಮಗ? ಹ್ಞೂ ರೀ, ಕೊನೆಯವನ ಮಗ ರೀ. ಅಷ್ಟೆಲ್ಲ ಇದ್ದಾಗ ಯಾಕೆ ಸೇರ್ಸಕ್ಕೆ ಹೋದ್ಯವ ನೀನು ಇಂಜಿನಿಯರಿಂಗ್ ಹಾಕಿನ? ಮೊದಲು ಆರಾಮಿದ್ರಿ. ಅವ್ರ ಅಪ್ಪಾರನ್ನ ಕಲಿಸ್ಬೇಕನ್ನೋ ಆಸೆ ಐತ್ರಿ. ಇವರು ಶಾಣ್ಯಾರ ಇದ್ದಕ್ಕೆ ರೀ ಕಲಿಸ್ಬೇಕನ್ನೋದು ಅವ್ರದ್ದು ಒಂದು ಆಸೆ ರೀ. ಅವ್ರಿಗೆ ಆರಾಮಿಲ್ಲ ಹಂಗೆ ಆಗ್ಬಿಡ್ತ್ರಿ. ಸಾಲ ತೊಗೊಂಡು ಕಳ್ಸಿದ್ಯೇನ ಅವಳನ್ನು? ಎಜುಕೇಷನ್ ಲೋನ್ 4 ಲಕ್ಷ ಮಾಡೈತ್ರಿ. 66,000 ರೂಪಾಯಿ ಮತ್ತು ಹೆಚ್ಚಿಗೆ ಮತ್ತು ಬೇರೆ ಸಂಘಗಳಿಗೆ ಲೋನ್ ತೆಗಿಸಿ ತಿಂಗ್ಳಕ್ಕೊಮ್ಮೆ 20 ತುಂಬ್ತಾರೆ. ಮತ್ತು ಮಂಗಳ ಯಾರು? ನೀನು? ಅದು ನಿಮ್ಮ ಅಪ್ಪ ಏನದ? ನಿಮ್ಮ ಅವ್ವ? ನಮ್ಮವನೇ ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗ್ತಾರೆ? ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ನಿನಗೆ PUC 92 ಏನ? ಹಾಂ ರೀ, PUC ನೀನು ಇಂಜಿನಿಯರಿಂಗ್? ಹಾಂ ರೀ. ನಾನು ನೀ ಏನು ತೊಗೊಂಡಿ ಸಬ್ಜೆಕ್ಟ್? ಕಂಪ್ಯೂಟರ್ ಸೈನ್ಸ್ ತೊಗೊಂಡಿ? ಹಾಂ ರೀ, ಕಂಪ್ಯೂಟರ್ ಸೈನ್ಸ್. ನೀ ಎಷ್ಟು ಓದಿರೋದೆ? ನಾವೇನು ಸರ್ 3ನೇ ತನಕ ಕ್ಲಾಸ್. ನಿಮ್ಮ ಅವ್ವ? ನಮ್ಮ ಮಮ್ಮಿ ಒಂದು 5ನೇತೆ ಕಲ್ತ, ಅವಾಗೆ ಕ್ಲೋಸ್. ಅವರು 5ನೇತೆ ಕಲ್ತಾರೆ. ಮತ್ತು ನೀ ಯಾಕೆ ಇಷ್ಟೊಂದು ಓದ್ದೆ? ನಮ್ಮ ಅಪ್ಪ ಅಮ್ಮನ ಆಸೆ ರೀ ಕಲಿಸ್ಬೇಕಂತ. ಅವರೆಲ್ಲ ಓದ್ಲೇನೋ ಆಸೆ ಇರ್ತದೆ, ತಲೆಗೆ ಹೋಗ್ಬೇಕಲ್ಲ. ಅಂದ್ರೆ ನನಗೂ ಇಷ್ಟ ರೀ ಕಲಿಬೇಕು ಅನ್ನೋದದ್ರಿ. ನಿನ್ನ ತಂಗಿ ಇದ್ದಾಳೆನ? ಇಲ್ರಿ, ಅಕ್ಕ ಇದ್ದಾಳೆ. ಅಕ್ಕ ಮತ್ತೆ ತಮ್ಮ. ಅವ್ರದ್ದು ಲಗ್ನ ಮಾಡಿಕೊಟ್ಟವ್ರು ಸರ್. ಇವ್ರಿಗೂ ಮಾಡ್ಬಿಡ್ಬೇಕಾಗಿತ್ತ? ಇವ್ರದ್ದು ಏನೋ ಕಲಿಯೋನು ಆಸೆ ರೀ ಇವ್ರದ್ದು. ಅಂದ್ರೆ ಅವರು ಇನ್ನೂ ಓದ್ತಾರೆ. ಲಗ್ನ ಮಾಡಿ ಅಳ್ಬ ಲಗ್ನ ಮಾಡ್ತೀವ್ರಿ, ಆದರೆ ಇವ್ರದ್ದು ಮುಗಿಲತ್ತ ಹೇಳಿ ಮುಗಿದ ತಕ್ಷಣ ಮಾಡ್ಬಿಡ. ಆಮೇಲೆ ಆಕಿ ಓದಿರ್ತಾಳಲ್ಲ, ಅದನ್ನ ಅಡುಗೆ ಮನೆ ಹೋಗಿ ಇಟ್ಕೊಂಡು ಒಳ್ಳಿರ್ಲಿ. ಹಂಗಲ್ಲ ಸರ್, ಅವರು ಐತೆ ನಿಂಗ ಮಾಡಂಗಿಲ್ಲ. ಅವಳು ಓದಿದ್ಮೇಲೆ 2 ವರ್ಷ ಕೆಲಸ ಮಾಡಕ್ ಬಿಡೋಣ, ಗೊತ್ತಾಯ್ತಾ? ಅರ್ಥ ಆಯ್ತಾ ಹೇಳ್ತಿರೋದು ನನಗೆ? 2 ವರ್ಷ ಕೆಲಸ ಮಾಡಲಿ ಓದಿದ್ಮ್ಯಾಗ, ಆಮೇಲೆ ನೀನು ಬೇಕಾದ್ರೂ ಮಾಡಕ. ಇಲ್ಲ ರೀ, ಅಷ್ಟು ಬೇಗ ಮಾಡಲ್ರಿ. ಅಂದ್ರೆ ಯಾರು ಮಾಡಲ್ಲ ಅಂತ ನೀನು ಹೇಳ್ತೀಯ, ಅವ ಮಾಡ್ತಾನೆ, ನಿಂಗೆ ಗೊತ್ತಿಲ್ಲ, ಸುಮ್ಮನೆ. ನೀವೆಷ್ಟು ಓದಿದ್ರಿ ಮಾದು? ಸರ್ ನಂದು SLC ಫೈಲ್ ಸರ್. ಫೇಲ್? ಮತ್ತು ಅವಳು ಯಾಕಂಗೆ ಅಷ್ಟೊಂದು ಓದ್ತಾಳೆ? ನಾವು ಫೇಲ್ ಆದ ಅಂದ್ಬಿಟ್ಟು ಅವಳು ಓದಲಿ ಅಂತ ಓದ. ರೀ ಚೆನ್ನಾಗಿದೆ ರೀ. ನೀವು ಫೇಲ್ ಆಗ್ಬಿಟ್ಟು ಅವಳು ಓದು ಅಂತಾರಂತೆ. ಇದೊಳ್ಳೆ ಕಷ್ಟ ಆಯ್ತಲ್ಲ. ಹಿಮಾಲಯ ಪರ್ವತ ಹತ್ತ ನನ್ನ ಕೈಲಾಗಲಿಲ್ಲ, ನೀ ಹತ್ತೋಗು ಅಂದಂಗೆ. ಇಲ್ಲ ಸರ್, ನನಗೂ ಇಷ್ಟ ಓದಬೇಕು ಅಂತ. ಕರೆಕ್ಟ್, ನಿಮ್ಗೆ ಇಷ್ಟ ಇದ್ದಿದ್ದಕ್ಕೆ ಓದ್ತಾ ಇದೀಯಾ. 3 ಕತೆಗಳದ್ದು ಒಂದೇ ರಾಗ, ಒಂದೇ ಎಳೆ. ಅದು ದಟ್ ಈಸ್ ಇನ್ ಎವ್ರಿ ಫ್ಯಾಮಿಲಿ. ಈ 3ರಲ್ಲಿ ಪೇರೆಂಟ್ಸು ಅಮೇಝಿಂಗ್ಲಿ ಎಜುಕೇಟೆಡ್ ಅಂತೇನಲ್ಲ. ಅಮೇಝಿಂಗ್ ಆಗಿ ಎಜುಕೇಟೆಡ್ಡು, ಫಾದರ್ ಇಸ್ ಎ ಪ್ರೊಫೆಸರ್, ಮದರ್ ಇಸ್ ಎ ಡಾಕ್ಟರ್, ಈ ಥರ ಏನಲ್ಲ. ನಂಬರ್ 1. ನಂಬರ್ 2, 3 ಫ್ಯಾಮಿಲಿಗಳು ಎಕ್ಸ್ಟ್ರೀಮ್ಲಿ ಎಕ್ಸ್ಪೋಸ್ ಟು ಅರ್ಬನ್ ಲೈಫ್ ಅಂತೇನಲ್ಲ. ಸೊ ಎಕ್ಸ್ಪೋಜರ್ ಇರುತ್ತೆ, ಪ್ರಪಂಚ ಅಂದರೆ ಏನು, ನಾವೇನು ಮಾಡಬೇಕು ಅನ್ನೋದು ಅಲ್ಲ. 3 ಫ್ಯಾಮಿಲಿಲಿ ಫಿನಾನ್ಷಿಯಲಿ ಲಾರ್ಜ್ಲಿ ಎಲ್ಲರೂ ಒಂದೇ ಲೆವೆಲ್ಸಲ್ಲಿ ಇದ್ದಂಗಿದೆ. ಒಂಚೂರು ಏರ್ಪೇರ್ ಇರಬಹುದೇನು. ಆದರೆ 3 ಫ್ಯಾಮಿಲಿನಲ್ಲಿ 2 ವಿಷಯ ಕಾಮನ್ ಫ್ಯಾಕ್ಟರ್ ಇದೆ. ಒಂದು, ನಾವು ಓದದಿದ್ದರೂ ಅವರನ್ನು ಓದಿಸಲೇಬೇಕು ಎಂಬುದು, ಅದಕ್ಕೆ ಬಡತನ ಅಡ್ಡ ಬರ್ಕೂಡ್ದು ಅನ್ನೋದು. ಎರಡನೆಯದು, ಆ ಮಕ್ಕಳು ತಂದೆ ತಾಯಿ ಓದದಿದ್ದರೂ ನಾವು ಓದಬಹುದು ಎಂದು ತೋರಿಸ್ತಾ ಇರೋದು. ದೀಸ್ 2 ಆರ್ ಎಕ್ಸ್ಟ್ರೀಮ್ಲಿ ಅಮೇಝಿಂಗ್ ಇಶ್ಯೂಸು ನನಗೆ ಈ ವಿಚಾರದಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಡತನಕ್ಕೂ ಶಿಕ್ಷಣಕ್ಕೂ ಬುದ್ಧಿವಂತಿಕೆಗೂ ಸಂಬಂಧ ಇಲ್ಲ. ಚೆನ್ನಾಗಿ ಓದಬೇಕು ಅಂತಿದ್ರೆ ಎಲ್ಲಿ ಬೇಕಾದರೂ ಓದ್ಬೋದು. ಸಮ್ ಯು ಹ್ಯಾವ್ ಟು ಸ್ಟಡಿ, ಇಲ್ಲ ಅಂತಂದ್ರೆ ಕಷ್ಟ. ಪೇರೆಂಟ್ಸ್ಗೆ ನಾವು ಬಡತನ, ನಾನು ಓದಿಲ್ಲ, ಇನ್ನು ಅವನ್ನೇನು ಓದಿಸೋದು ಅನ್ನೋ ಅಭಿಪ್ರಾಯ ಬರಲೇ ಕೂಡ್ದು. 3ನೇದು, ಗ್ರಾಮೀಣ ಭಾಗದಲ್ಲಿ ನಮ್ಗೆ ಯಾಕೆ ಬ್ಯಾಕಪ್ಪ ಇದೆಲ್ಲ ದೊಡ್ಡ ಮಂದಿ ಮಾಡ್ಕೊಳ್ಳೋ ಕೆಲಸ, ಅವ್ರು ಮಾಡ್ಕೊಳ್ಳಿ ಬಿಡು, ನಮ್ಗೆ ಯಾಕೆ ಬೇಕು ಅನ್ನೋ ತೀರ್ಮಾನಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ. ದರ್ ಇಸ್ ಅ ಟ್ರಮೆಂಡಸ್ ಮೆಸೇಜ್ ಫ್ರಮ್ 3 ಫ್ಯಾಮಿಲೀಸ್, ಹೌ ದೇ ಆರ್ ಫೈಟಿಂಗ್ ಬ್ಯಾಕ್. ಸೊಸೈಟಿನಲ್ಲಿ ಆ ಆರ್ಥಿಕ ಮತ್ತು ಸಾಮಾಜಿಕವಾಗಿರುವಂಥ ಅಸಮಾನತೆಗಳಲ್ಲಿ ಹೇಗೆ ದೇ ಆರ್ ಫೈಟಿಂಗ್ ಬ್ಯಾಕ್ ಅನ್ನೋದನ್ನು ತೋರಿಸುತ್ತೆ. ಇಟ್ಸ್ ನಾಟ್ ಜಸ್ಟ್ ಮನೀಡ್ ಪೀಪಲ್. ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಕನಸು ಬೀಳಲ್ಲ, ದುಡ್ಡಿಲ್ಲದೆ ಇದ್ದವ್ರಿಗೂ ಕನಸು ಬೀಳತ್ತೆ ಮಲಕ್ಕೊಂಡಿದ್ದಾಗ. ಬರೀ ದುಡ್ಡಿದ್ದವ್ರು ಮಾತ್ರ ಕನಸು ಬೀಳತ್ತೆ ಅಂತೇನಿಲ್ಲ, ದುಡ್ಡಿಲ್ದಿದ್ರೂ ಬೀಳುತ್ತೆ ಕನಸು ರಾತ್ರಿ ಹೊತ್ತಲ್ಲಿ. ದೀಸ್ ಆರ್ ಆಲ್ ಡ್ರೀಮ್ಸ್. ಈ ಡ್ರೀಮ್ಗಳೇ ನಾಳೆ ಬೆಟರ್ ಭಾರತ ಮಾಡೋಕ್ಕೆ ಸಾಧ್ಯ. ಆ ಕಾರಣಕ್ಕೆ 3 ಕೇಸನ್ನ ಕೈಗೆ ತೊಗೊಂಡಿದ್ದೀವಿ.
ಐ ಡೋಂಟ್ ಥಿಂಕ್ ಫಾರ್ ಬೆಳಕುಗೆ ಇದು ಭಾಳ ದೊಡ್ಡ ಜವಾಬ್ದಾರಿ ಅಂತ ನನಗೇನು ಅನಿಸಲ್ಲ. ಇದಕ್ಕೆ 1000 ಪಟ್ಟು ದೊಡ್ಡದಿರೋ ಕೆಲಸಗಳನ್ನು ಕೈಗೆ ತೊಗೊಂಡ್ಬಿಟ್ಟಿದ್ದೀವಿ ನಾವು ಆ್ಯಂಡ್ ಮುಗಿಸ್ಬಿಟ್ಟಿದ್ದೀವಿ ಅದನ್ನು. ಹಾಗಾಗಿ ನಮಗಿದು ತುಂಬ ದೊಡ್ಡದು ಅನಿಸಲ್ಲ. ಬಟ್ ಎಷ್ಟೋ ಸರಿ ಏನನ್ಸತ್ತೆ, ಈ BPL ಕಾರ್ಡಲ್ಲಿ 5 kg ಅಥವಾ ಎಷ್ಟೋ kg 5 kg ತಾನೆ ಅಕ್ಕಿ ಕೊಡೋದು ತುಂಬ ಸಿರಿವಂತರಾಗಿ ಚೆನ್ನಾಗಿ ಬದುಕಿ ಬಾಳುತ್ತಿರೋರ್ಗೆ 5 kg ಅಕ್ಕಿನೂ ಕೊಡಬೇಕಾ ಅಂತ ಅನ್ನಿಸ್ತಿರಬಹುದು. ಆದರೆ ಬಹುಜನರಿಗೆ ಆ 5 kg ಅಕ್ಕಿನೇ ಲೈಫ್ ಲೈನ್ ಆಗೋಗಿರುತ್ತೆ, ಅವ್ರಿಗೆ ಅದೇ ಜೀವನ ಆಗೋಗಿರುತ್ತೆ. ಹಾಗಾಗಿ ನನಗೆ ಇದು ಹಲವಾರು ಸಮಸ್ಯೆಯನ್ನು ಎದುರಿಸಿರೋವನಿಗೆ ನನಗೆ ಈ 3 ಜನಕ್ಕೆ ಇದನ್ನು ಕೆಲಸ ಮಾಡಿಸ್ಕೊಡೋದು ದೊಡ್ಡ ಕೆಲಸ ಅಲ್ಲದೆ ಇರ್ಬೋದು, ಬಟ್ ಅವ್ರಿಗದು ಭಾಳ ದೊಡ್ಡದಾಗ್ತಾ ಹೋಗುತ್ತೆ. 3ನೇದು, ಈ ಎಲ್ಲ ಜವಾಬ್ದಾರಿಯನ್ನು ಇವತ್ತು ನನ್ನ ಪರಿಚಿತರು, ಆಪ್ತರು ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿಂದೆನೂ ಭಾಗವಹಿಸಿರೋವಂಥದ್ದು ಅವರ ಉದಾರತೆ ಮತ್ತು ದೊಡ್ಡ ಮನಸ್ಸಿಗೆ ನಾನು ಮೆಚ್ಚಿಕೊಂಡು ಇವತ್ತು ಮಗದೊಮ್ಮೆ ಅವರ ಸಹಾಯಕ್ಕೆ ಹೋಗಿದ್ದೀನಿ. ಅವ್ರು ನನಗೆ ಸಹಾಯ ಮಾಡಬೇಕು, ನಾನು ಅವ್ರಿಗೆ ಮಾಡಬೇಕು. ಅಲ್ಟಿಮೇಟ್ಲಿ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅದು ವಿನೋದ್ ಕುಮಾರ್ MD ಇಂಟೆಲೆಕ್ ಸಿಸ್ಟಮ್ಸ್ಗೆ ಬಂದಿದ್ದಾರೆ, ನನ್ನ ಜೊತೆ ಇದ್ದಾರೆ. ತಮಗೆ ನಮಸ್ಕಾರ ಮತ್ತು ಸ್ವಾಗತ. ಈ ಮಕ್ಕಳುಗಳಿಗೆ ಸಹಾಯ ಮಾಡೋದ್ರಿಂದ ನಿಮಗೆ ಏನು ಸಿಕ್ಕತ್ತೆ? ಈ ಮಕ್ಕಳಿಗೆಲ್ಲ ಯಾರಿಗಾರು ಹಾಕ್ಕೊಳ್ಳಿ. ಹೌದು ಸರ್, ನಾನು ಹುಟ್ಟಿ ಬೆಳೆದಿದ್ದು ನಂಜನಗೂಡಲ್ಲಿ. ವಾ, ಹೌದಾ? ನಾನು ಓದಿದ್ದು ನಾನು BCom ಮಾಡಿದ್ದು ನಂಜನಗೂಡು JSS ಕಾಲೇಜಲ್ಲೇ ಸರ್. 1995 ನಾನು ಬೆಂಗಳೂರು ಬಂದೆ. ಯಾವ ವಿಷಯ? 95 ಸರ್, 1995. 95. ಓಕೆ, ಆಯಿತು. ನಾನು BCom ಮುಗಿಸ್ಕೊಂಡು JSS ಕಾಲೇಜಲ್ಲಿ ಓದಿ ನಾನು ಬೆಂಗಳೂರು ಬಂದೆ ಸರ್. ಆವಾಗ ನಾನು ಓದ್ಬೇಕಿದ್ರು ನಮಗೂ ಇದೇ ಥರ ಪರಿಸ್ಥಿತಿ ಇತ್ತು ಸರ್. ನಮ್ಮ ಫಾದರ್ ಬಂದು ರೈಸ್ ಮರ್ಚೆಂಟ್ ಆಗಿದ್ರು ಸರ್. ರೈಸ್ ಮರ್ಚೆಂಟ್ ಆಗಿದ್ರು. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ಈ ವಾಸ್ ನಾಟ್ ಏಬಲ್ ಟು ಡೂ ದ ಬಿಸ್ನೆಸ್. ಸೊ ಆವಾಗ ನಮ್ಮ ಸೋದರ ಮಾವ ಅವರೆಲ್ಲ ನಮಗೂ ಇದೇ ಥರ ಹೆಲ್ಪ್ ಮಾಡಿ ಒಂದು ಲೆವೆಲ್ಗೆ ಕರ್ಕೊಂಡ್ಬಂದಿದ್ರು ಸರ್. ಇಲ್ಲಿ ಬಂದು ಬೆಂಗಳೂರು 1995ಗೆ ನಾನು ಬೆಂಗಳೂರು ಬಂದು ಬೆಂಗಳೂರಲ್ಲಿ ನಮ್ಮ ಸೋದರ ಮಾವನ ಮನೇಲಿದ್ದೆ ಸರ್. ನಾನು ಅಲ್ಲಿ ಶುರು ಆಯಿತು. ಅಲ್ಲಿಂದ ಒಂದು ಕೆಲಸಕ್ಕೆ ಸೇರಿಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ನಂದೇ ಓನ್ ಬಿಸ್ನೆಸ್ ಶುರು ಮಾಡಿದೆ ಸರ್. 2003ನಲ್ಲಿ ನಂದೇ ಓನ್ ಬಿಸ್ನೆಸ್. ಅದೇನದು? ನಾನು ಐ ರನ್ ಎ ಕಂಪ್ನಿ ಕಾಲ್ಡ್ ಇಂಟೆಲಿಕ್ ಸಿಸ್ಟಮ್ಸ್. ವಿ ಆರ್ ದ ಪ್ರೀಮಿಯಂ ಪಾರ್ಟ್ನರ್ ಫಾರ್ ಡೆಲ್, ಲೆನೋವೋ, HP, ಮೈಕ್ರೋಸಾಫ್ಟ್, ಸಿಸ್ಕೋ. ನಾವು ಸಿಸ್ಟಮ್ ಇಂಟಿಗ್ರೇಟರ್ ಸರ್. ವಿ ಗಿವ್ ಎ ಎಂಡ್ ಟು ಎಂಡ್ ಸೊಲ್ಯೂಷನ್. ಹಾಂ, ಹೌದು. ನಾನು ಕೆಲಸಕ್ಕೆ ಸೇರಿದ್ದು IT ಇಂಡಸ್ಟ್ರಿಯಲ್ಲಿ ಸರ್. ನಾನು ಡಿಸ್ಟ್ರಿಬ್ಯೂಷನಲ್ಲಿ IT ಇಂಡಸ್ಟ್ರಿಯಲ್ಲಿ ಸೇರ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು. ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ? ನನ್ನ ಹತ್ರ ಇವಾಗ 45 ಜನ ಇದ್ದಾರೆ. ಹೌದು. ನಾನು ಇವಾಗ ನನಗೆ 2 ಮಕ್ಕಳಿದ್ದಾರೆ ಸರ್. ನನ್ನ ಮಗಳು ಇವಾಗ ತಾನೇ ಸೆಕೆಂಡ್ ಇಯರ್ PUC ಮಾಡಿದ್ದಾಳೆ. ಅವಳು ಈಗ CET ನೀಟ್ ಬರೆದಿದ್ದಾಳೆ. ಅವಳು ಎಕ್ಸಾಮ್ ವೆಯ್ಟ್ ಮಾಡ್ತಿದ್ದಾಳೆ ರಿಸಲ್ಟ್ಗೋಸ್ಕರ. ಸೋ ನೈಸ್. ಥ್ಯಾಂಕ್ ಯು ನಿಮ್ಮ ದೊಡ್ಡ ಮನಸ್ಸಿಗೆ. ಈ ಮೂವರಿಗೂ ಏನಾಗಬೇಕು ಅಂತ ನಮಗೆ ಅರಿವಿದೆ, ಹೌದಲ್ವಾ? ಆಲ್ರೆಡಿ 3 ಮಕ್ಕಳು ಕೇಳ್ತಿರೋದು ಭಾಳ ಸರಳ ಮತ್ತು ಸಿಂಪಲ್ ನಮ್ಮ ದೃಷ್ಟಿಯಲ್ಲಿ. ಹೇಗೇನು ಆ ಮಕ್ಕಳಿಗಲ್ಲ ಅದು ನಾನು ಹೇಳ್ತಿರೋದು. ಅವಕ್ಕೆ ತಮಗೆ ಕಾಲೇಜಿಗೆ ಬೇಕಾಗೋ ರೀತಿಯ ಲ್ಯಾಪ್ಟಾಪ್ಗಳು ಅಲಾಂಗ್ ವಿತ್ ವಾಟ್ ಎವರ್ ದಿ ಕಾನ್ಫಿಗರೇಷನ್ಸಲ್ಲಿ ಬೇಕು ಅಂತ ಬಯಸಿದ್ದಾರೆ. 3 ಜನ ಚೆನ್ನಾಗಿ ಓದಿ. 1. 2ನೇದು, ಈ ಪ್ರೋಗ್ರಾಮಿಗೆ ನೀವು ಬಂದಿದ್ದು ನಮ್ಮ ವಿನೋದ್ ಅವ್ರೀಗ ನಿಮಗೆ ಲ್ಯಾಪ್ಟಾಪ್ಗಳನ್ನು ಕೊಡೋದು ಎಲ್ಲ ದೊಡ್ಡ ವಿಷಯ ಅಲ್ಲ, ಅರ್ಥ ಆಯ್ತಾ? ಅದು ದೊಡ್ಡದಲ್ಲ. ದೊಡ್ಡದು ಯಾವುದು ಅಂದರೆ ಲ್ಯಾಪ್ಟಾಪ್ ಅಲ್ಲ. ಇನ್ನು ನಿಮ್ಗೆ ಕೊಡ್ತೀನಿ, ಇನ್ಯಾರೋ ಕೊಡೋದು ಹೆಂಗೋ ಆಗ್ತಿತ್ತದು, ಹೆಂಗೋ ನಡೀತಿತ್ತದು. ದೊಡ್ಡದು ಯಾವುದು ಅಂದರೆ ನಾವು ಈ ಕೋರ್ಸಲ್ಲಿ ಎಷ್ಟು ಜವಾಬ್ದಾರಿಯಿಂದ ಮುಗಿಸ್ಬೇಕು ಅನ್ನೋದು ಗೊತ್ತಾಯ್ತಾ? ಚೆನ್ನಾಗಿ ದ್ಯಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಡ್ರೀಮ್ ಇರಬೇಕು. ಯಾಕೆ ಆ ಡ್ರೀಮ್ ನಿಮ್ಗೆ ಇರಬೇಕು ಅಂದರೆ 3 ಜನಕ್ಕೆ ಅವರು ಬೆಂಗಳೂರಿಗೆ ಬಂದಿದ್ದು ಒಂದು ಸಣ್ಣ ಡಿಗ್ರಿ ಮಾಡಿಕೊಂಡು, ಕರೆಕ್ಟ್? 95ಅಲ್ಲಿ ಬಂದೆ ಅಂತೇನೋ ಹೇಳಿದ್ರಿ. ನಾನು ಬೆಂಗಳೂರಿಗೆ ಬಂದಿದ್ದು ಒಂದು ಸಣ್ಣ ಡಿಗ್ರಿ ಮಾಡಿಕೊಂಡೆ. ನಾನು ತುಂಬ ದೊಡ್ಡ ಓದ್ಬಿಟ್ಟೇನು ಬರಲಿಲ್ಲ ಬೆಂಗಳೂರಿಗೆ. ನಂದು ಒಂದು ಆರ್ಡಿನರಿ ಆರ್ಟ್ಸ್ ಡಿಗ್ರಿ, ಅವ್ರದ್ದಾದರೂ ಕಾಮರ್ಸು, ನಂದು ಆರ್ಟ್ಸ್ ಡಿಗ್ರಿ. ನಾನು ಒಂದು ಸಣ್ಣ ಡಿಗ್ರಿ ಮಾಡಿಕೊಂಡೇ ಬೆಂಗಳೂರಿಗೆ ಬಂದಿದ್ದು. ನನಗೂ ಅವಾಗ ಬೆಂಗಳೂರಲ್ಲಿ ಯಾರೂ ಇರಲಿಲ್ಲ ನನಗೂ ಬೆಂಗಳೂರಿಗೆ ಅವಾಗ. ಬಟ್ ಇವತ್ತು ನನ್ನ ಜೊತೆ 400 ನನ್ನ ಸಹೋದ್ಯೋಗಿಗಳು ಕೆಲಸ ಮಾಡ್ತಾರೆ ಇವತ್ತು ನನ್ನ ಜೊತೆ ಇವತ್ತು, ಗೊತ್ತಾಯ್ತಾ?
ಹಾಗಾಗಿ ನಾವೇನು ಮಾಡಬೇಕು ಅನ್ನೋ ತೀರ್ಮಾನ ನಮಗೆ ಬರಬೇಕು ಫಸ್ಟ್, ಇನ್ನೊಬ್ರಿಗಲ್ಲ. ಅದು ಆ ಹಠದಲ್ಲಿ ವಾಪಸ್ ಹೋಗಿ, ಗೊತ್ತಾಯ್ತಾ? ಆಗ ನಿಮ್ಮನ್ನು ಈ ಪ್ರೋಗ್ರಾಮ್ ಲ್ಯಾಪ್ಟಾಪ್ಗಿಂತ ನಿಮ್ಮ ಜೊತೆ ನಾನು ಇಷ್ಟೊತ್ತು ಮಾತಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸಾಮಾನ್ಯ ನಾನು ನನ್ನ ಫ್ರೆಂಡ್ಸ್ 4-6 ಜನ 8-9 ಜನ ಬಿಟ್ಬಿಟ್ರೆ, ಮತ್ತು ನಮ್ಮ ಆಫೀಸಲ್ಲಿರೋ ಒಂದು 5-6 ಜನ ಬಿಟ್ಬಿಟ್ರೆ ನಾನು ಯಾರ ಜೊತೆನೂ ಇಷ್ಟೊತ್ತು ಮಾತೇ ಆಡಲ್ಲ. ಹಾಗಾಗಿ ನೀವು ವಾಪಸ್ ಮುಗಿಸಿದ ಮೇಲೆ ನನಗದು ಹೆಂಗೆ ಗೊತ್ತಾಗಬೇಕು ಅಂತಂದರೆ, ನನ್ನ ಮೇಲ್ ಅಡ್ರೆಸ್ ಕೊಡ್ತೀನಿ, ಇಲ್ಲ ನಮ್ಮ ಅಡ್ರೆಸ್ ನಿನಗೆ ಗೊತ್ತಿರುತ್ತೆ, ಒಂದು ಲೆಟ್ರ್ ಬರೀ, ಐ ಫಿನಿಶ್ಡ್ ಇಟ್ ಅಂತ. ಅಷ್ಟು ಮಾಡಿದ್ರೆ ನಾನು ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು ಆ್ಯಂಡ್ ಯು ವಿಲ್ ಬಿ ಗ್ರೇಟ್ಫುಲ್ ಟು ಹಿಮ್. ಹಿಸ್ ಎಫರ್ಟ್ಸ್ ವಿಲ್ ನಾಟ್ ಬಿ ವೇಸ್ಟೆಡ್. ಗೊತ್ತಾಯ್ತಾ? ಅವ್ರಿಗೆ ಈಗ 3 ಲ್ಯಾಪ್ಟಾಪ್ ದೊಡ್ಡದಲ್ಲ, ಬಟ್ ನಿಮಗೆ ದೊಡ್ಡದಾಗಬೇಕು ಅನ್ನೋಕ್ಕೆ ಇಷ್ಟು ಕತೆ ಹೇಳಿದ್ದೀನಿ. ಓಕೆನಾ? ಗ್ಯಾರಂಟಿನಾ? ಮಾತು ಕೊಡ್ತೀರಾ ಎಲ್ಲರೂ? ಹಾಂ, ಗ್ಯಾರಂಟಿ. ಡನ್. ಆಲ್ ರೈಟ್. ಇವ್ರಿಗೆ ಬೇಕಾಗುವಂಥ ಕಾನ್ಫಿಗರೇಷನಲ್ HP ಇದರಲ್ಲಿ ಹೇಗೆ ಬೇಕೋ ಹಾಗೆ ಅದನ್ನು ಮಾಡಿದ್ದಾರೆ. ನೀವೆಲ್ಲರೂ ನನ್ನ ಜೊತೆ ಸೇರ್ಕೊಳ್ಳಿ ಮತ್ತು ವಿನೋದ್ ಅವ್ರ ಜೊತೆ ಸೇರ್ಕೊಳ್ಳಿ ಟು ವಿಶ್ ದೆಮ್ ಬೆಸ್ಟ್ ಆಫ್ ಲಕ್. ಯು ವಾಂಟ್ ಟು ಸೇ ಸಮಥಿಂಗ್ ಮೋರ್ ಮಕ್ಕಳಿಗೆ? ಏನಿಲ್ಲ ಸರ್, ಅವರು ಓದ್ಬಿಟ್ಟು ನಾಳೆ ದಿನ 4 ಜನ ಮಕ್ಕಳಿಗೆ ಅವರು ಸಹ ಕೆಲಸ ಕೊಡ್ಲಿ ಅಂತನಾ? ನೀವು ಕೊಡದಿದ್ರೂ ಬೇಡ, ನೀವು ಕರೆಕ್ಟಾಗಿ ಮಾಡಬೇಡಿ ಕೆಲಸ ಅಷ್ಟೇ. ಕಳ್ಳಾಟ ಆಡಬೇಡಿ ಕೆಲಸದಲ್ಲಿ, ಸೋಮಾರಿಗಳಾಡಬೇಡಿ. ನಿಮ್ಮ ಬಾಸ್ ಹೇಳಿದ್ದಕ್ಕೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಮಾಡಬೇಡಿ. ಲೈಫಲ್ಲಿ ಯಾವತ್ತೂ ಮಾಡಬೇಡಿ. ವಾಚನ್ನು ನೋಡಬೇಡಿ. ಹೌದು. ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ, ನಾನು ಕೆಲಸಕ್ಕೆ ಬರಲ್ಲ ಅನ್ನೋ ಭಾವನೆಗೆ ಬರಬೇಡಿ. ಗೊತ್ತಾಯ್ತಾ? ಈ ಮೆಂಟ್ಯಾಲಿಟಿಲಿ ಯಾರು ಇರ್ತಾರೆ, ಯಾರು ಉದ್ಧಾರ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ಕೊಡ್ತೀನಿ ಬೇಕಾದ್ರೆ. ನಾನೇ ಎಕ್ಸಾಂಪಲ್. ನನ್ನನ್ನು ಭಾಳ ಜನ ಆರಂಭದಲ್ಲೆಲ್ಲ ಹುಚ್ಚ ಅಂದ್ಕೊಂಡಿದ್ರು. ಒಂದೇ ಸಮ ಕೆಲಸ ಮಾಡ್ತಾನೆ ಅಂತ, ಒಂದೇ ಸಮ ಮಾಡ್ತಾನೆ ಇವನು ಅಂತ. ಬಟ್ ಅದು ಹಂಗಲ್ಲ. ಅದು ನಾವು ಅಚೀವ್ ಮಾಡಬೇಕು ಅಂತಿರೋದನ್ನ ಅಚೀವ್ ಮಾಡೋವರೆಗೂ ಬಿಟ್ಕೂಡ್ದು. ಎಷ್ಟು ಸರಿ ಕೆಳಗೆ ಬಿದ್ದರೂ ಸರಿ ಮತ್ತೆ ಹತ್ಕೊಂಡು ಹೋಗ್ಬೇಕು. ಡೆಸ್ಪರೇಟ್ ಆಗಬಾರ್ದು. ಅರ್ಥ ಆಯ್ತಾ? ನಾಳೆ ಡೆಸ್ಪರೇಟ್ ಆಗಬೇಡಿ 3 ಜನನೂ. ಹಾಂ, ಎಸ್, ವೆರಿ ಗುಡ್, ಸೂಪರ್. ಆಲ್ ರೈಟ್, ಕೊಟ್ಬಿಡೋಣ ಅವ್ರಿಗೆ. 3 ಜನಕ್ಕೆ ಕೊಡಿಸ್ಬಿಡೋಣ. ಈ 3 ವಿಶ್ ಮಾಡೋಣ. ಗಾಡ್ ಬ್ಲೆಸ್ ದೆಮ್. ಥ್ಯಾಂಕ್ ಯು. ಡೂ ವೆಲ್, ಸ್ಟಡಿ ವೆಲ್, ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್ ಆ್ಯಂಡ್ ಮೇಕ್ ಯುವರ್ ಸೆಲ್ಫ್ ಪ್ರೌಡ್. ಗೊತ್ತಾಯ್ತಾ? ನಮ್ಮಿಬ್ಬರದಲ್ಲ, ನಾವಿಬ್ಬರು ನೆಪ ಅಷ್ಟೇ. ನೆನಪಿಟ್ಕೊಳ್ಳಿ ಅದನ್ನು. ನಾವಿಬ್ಬರು ನೆಪ. ವಿ ಹ್ಯಾವ್ ಜಸ್ಟ್ ಕಮ್ ಲೈಕ್ ಈ ಪೋಷಕ ನಟರು ಅಂತಾರಲ್ಲ ಫಿಲಮಲ್ಲಿ, ಆ ಟೈಪ್ ನಾವು ಪೋಷಕ ನಟರು ಅಷ್ಟೇ. ಗೊತ್ತಾಯ್ತಾ? ಡೂ ವೆಲ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.